ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ. ಈ ವಿಡಿಯೋದಾಗ ನಾನು ಸರ್ವಿಕಲ್ ಸ್ಟಿಚಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಸರ್ವಿಕಲ್ ಸ್ಟಿಚಸ್ ಯಾವ ಗರ್ಭಿಣಿಯರಿಗೆ ಹಾಕ್ತಾರ, ಮತ್ತು ಯಾಕೆ ಹಾಕ್ತಾರ, ಯಾವಾಗ ಹಾಕ್ತಾರ, ಹೆಂಗೆ ಹಾಕ್ತಾರ, ಮತ್ತು ಈ ಸ್ಟಿಚಸ್ ಹಾಕ್ಸಿದ್ಮೇಲೆ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಗರ್ಭಿಣಿಯರು, ಹಾಗೆ ಈ ಸ್ಟಿಚಸ್ನ ಯಾವಾಗ ತೆಗಿತಾರ ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಇದ್ರ ಜೊತೆಗೆ ನನಗೂ ಕೂಡ ಸ್ಟಿಚಸ್ ಹಾಕಿದ್ರು, ನನಗೆ ಯಾವ ಸ್ಟಿಚಸ್ ಹಾಕಿದ್ರು, ಆಮೇಲೆ ನಾನೇ ಯಾವ ರೀತಿ ಕೇರ್ ಮಾಡ್ಕೊಂಡಿದ್ದೆ ಅಂತಾನು ವಿಡಿಯೋದಾಗ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಸರ್ವಿಕಲ್ ಸ್ಟಿಚಸ್ ಅಂದ್ರೆ ಗರ್ಭದ್ವಾರಕ್ಕೆ ಏನು ಹೊಲಿಗೆ ಹಾಕ್ತಾರಲ್ಲ, ಇದು ಯಾಕೆ ಹಾಕ್ತಾರ ಅಂತಂದ್ರೆ ಇದ್ರ ಮೇನ್ ಪರ್ಪೋಸೇ ಯಾವುದೇ ರೀತಿ ಗರ್ಭಿಣಿಯರಿಗೆ ಮಿಸ್ ಕ್ಯಾರೇಜ್ ಆಗಬಾರ್ದು ಮತ್ತು ಪ್ರೀ ಟರ್ಮ್ ಡೆಲಿವರಿ ಆಗಬಾರ್ದು ಅನ್ನೋಗೋಸ್ಕರ ಹಾಕ್ತಾರೆ. ಪ್ರೀ ಟರ್ಮ್ ಡೆಲಿವರಿ ಆದಾಗ ಏನಾಗ್ತದ, ಮಗು ಚೆನ್ನಾಗಿ ಬೆಳೆದಿರಲ್ಲ, ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಸರಿಯಾಗಿರಂಗಿಲ್ಲ. ಹಾಗಾಗಿ ಡಾಕ್ಟರ್ ಈ ಸ್ಟಿಚಸ್ ಹಾಕಿಬಿಟ್ಟು ಮಗುನ ಆದಷ್ಟು ತಾಯಿ ಗರ್ಭದಲ್ಲೇ ಚಲೋ ಗ್ರೋತ್ ಡೆವಲಪ್ ಆಗಲಿ, 9 ತಿಂಗಳವರೆಗೂ ಮಗು ತಾಯಿ ಗರ್ಭದಲ್ಲೇ ಚಲೋ ಬೆಳೀಲಿ ಅನ್ನೋಗೋಸ್ಕರ, ಅದಕ್ಕೆ ಸಪೋರ್ಟ್ ಮಾಡೋಗೋಸ್ಕರ ಈ ಸ್ಟಿಚಸ್ನ ಹಾಕ್ತಾರೆ. ಹಂಗಂತ ಎಲ್ಲ ಗರ್ಭಿಣಿಯರಿಗೂ ಈ ಸ್ಟಿಚಸ್ ಹಾಕಂಗಿಲ್ಲ ಡಾಕ್ಟರ್. ಯಾವ ಗರ್ಭಿಣಿಯರಲ್ಲಿ ಸರ್ವಿಕ್ಸ್ ಲೆಂತ್, ಗರ್ಭದ್ವಾರದ ಲೆಂತ್ ಏನಿರ್ತದಲ್ಲ ಅದು ಬಹಳ ಶಾರ್ಟ್ ಆಗಿರ್ತದ, ಅಂಥವ್ರಿಗೆ ಈ ಸ್ಟಿಚಸ್ ಹಾಕ್ತಾರ. ಶಾರ್ಟ್ ಸರ್ವಿಕ್ಸ್ ಲೆಂತ್ ಅಂದ್ರೆ 2.5 ಸೆಂಟಿಮೀಟರ್ಗಿಂತ ಕಡಿಮೆ ಇತ್ತು ಅಂತಂದ್ರೆ ಸ್ಟಿಚಸ್ ಹಾಕ್ತಾರ. 3 ಸೆಂಟಿಮೀಟರ್ ಟು 5 ಸೆಂಟಿಮೀಟರ್ ಒಳಗಡೆ ಸರ್ವಿಕ್ಸ್ ಲೆಂತ್ ಇತ್ತಂದ್ರೆ ಅದು ನಾರ್ಮಲ್, ಅವಾಗ ಸ್ಟಿಚಸ್ ಅದು ನೆಸಸರಿ ಇರಂಗಿಲ್ಲ. ಸೊ ಶಾರ್ಟ್ ಸರ್ವಿಕ್ಸ್ ಲೆಂತ್ ಕೆಲವೊಬ್ಬರಿಗೆ ಮೊದಲಿಂದಾನೇ ಇರ್ತದ ಅಥವಾ ಇನ್ಕಾಂಪಿಟೆಂಟ್ ಇರ್ತದ. ಮತ್ತು ಯಾವ ಗರ್ಭಿಣಿಯರಿಗೆ ಮೊದಲ ಪ್ರೆಗ್ನೆಂಟ್ ಆಗಿ ಮಿಸ್ಕ್ಯಾರೇಜ್ ಎಲ್ಲ ಆಗಿರ್ತದಲ್ಲ ಅಂತ 1-2-3 ಆ ಥರ ಎಪಿಸೋಡ್ಸ್ ಇದ್ರೆ, ಅಂದ್ರೆ ಲೈಕ್ ಅವ್ರ ಹಿಸ್ಟ್ರಿಯಲ್ಲಿ ಮಿಸ್ಕ್ಯಾರೇಜ್ ಆಗಿರೋದು ಇತ್ತಂದ್ರೆ ಅಂಥವ್ರಿಗೂ ಈ ಸರ್ವಿಕಲ್ ಸ್ಟಿಚಸ್ ಹಾಕೋದು ಕನ್ಸಿಡರ್ ಮಾಡ್ತಾರೆ. ಇನ್ನೊಂದೇನಂದ್ರೆ ಯಾವ ಗರ್ಭಿಣಿಯರಲ್ಲಿ ಮೊದಲೊಂದು ಮಗು ಇತ್ತು, ಅದು ಪ್ರೀ ಟರ್ಮ್ ಡೆಲಿವರಿ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಮಗುಗ ಅವಾಗ್ನು ಸರ್ವಿಕಲ್ ಸ್ಟಿಚಸ್ ಹಾಕೋದು ಕನ್ಸಿಡರ್ ಮಾಡಬಹುದು. ಬರೀ ಇದು ಒಂದೇ ಬೇಸಿಸ್ ಮೇಲೆ ಕನ್ಸಿಡರ್ ಮಾಡ್ತಾರ ಅಂತ ಹೇಳತ್ತಿಲ್ಲ, ಎಲ್ಲ ಪೇಷಂಟ್ ಹಿಸ್ಟ್ರಿ ನೋಡ್ತಾರ ಸರ್ವಿಕ್ಸ್ ಲೆಂತ್ ಜೊತೆಗೆ, ಅದಾದ್ಮೇಲೆ ಡಿಸೈಡ್ ಮಾಡ್ತಾರ. ನೆಕ್ಸ್ಟ್ ಏನಂದ್ರೆ ಯಾರು ಮಲ್ಟಿಪಲ್ಸ್ ಕ್ಯಾರಿ ಮಾಡತ್ತಾರ, ಅಂದ್ರೆ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಕ್ಯಾರಿ ಮಾಡ್ತಿರ್ತಾರ ಅಂಥವ್ರಿಗೂ ಈ ಸ್ಟಿಚಸ್ ಕನ್ಸಿಡರ್ ಮಾಡ್ತಾರ. ಹಂಗಂತ ಟ್ವಿನ್ಸ್ ಕ್ಯಾರಿ ಮಾಡೋರು ಎಲ್ಲರಿಗೆ ಈ ಸ್ಟಿಚಸ್ ಹಾಕ್ತಾರನ್ನ ಹೇಳತ್ತಿಲ್ಲ. ನಾ ಅಂದಂಗ ಈ ಸರ್ವಿಕ್ಸ್ ಲೆಂತ್ ಜೊತೆ ಅವ್ರದ್ದು ಪೇಷಂಟ್ದು ಹಿಸ್ಟ್ರಿನೂ ನೋಡ್ತಾರ. ಅದರ ಬೇಸಸ್ ಮೇಲೆ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರ. ಆಕ್ಚುಲಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರ್ತದೆ, ಪ್ರೀ ಟರ್ಮ್ ಡೆಲಿವರಿ ಆಗೋದೆಲ್ಲ. ಸೊ ಅದೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಸ್ಟಿಚಸ್ ಹಾಕಬೇಕೋ ಬೇಡವೋ ಅಂತ ಡಾಕ್ಟರ್ಸ್ ಡಿಸೈಡ್ ಮಾಡಿ ನಿಮಗೆ ಹೇಳ್ತಾರ. ಬಟ್ ಮೇನ್ ಏನಂದ್ರೆ ಸರ್ವಿಕ್ಸ್ ಲೆಂತ್ ಶಾರ್ಟ್ ಆಗಿರಬಾರ್ದು. ಗರ್ಭದ್ವಾರದೇನು ಲೆಂತ್ ಇರ್ತದಲ್ಲ ಅದು ಒಂದು 3 ಸೆಂಟಿಮೀಟರ್ ಇರಬೇಕು, ಇಷ್ಟಾದ್ರೂ ಇರಬೇಕು. ಶಾರ್ಟ್ ಅಂದ್ರೆ 2.5 ಸೆಂಟಿಮೀಟರ್ ಇಷ್ಟೇ ಇರ್ತದ. ಸೊ ಇಷ್ಟಿದಾಗ ಮಗು ಬೆಳೀತಾ ಬೆಳೀತಾ ಇದು ಪ್ರೆಷರ್ ಹ್ಯಾಂಡಲ್ ಆಗಲ್ಲ. ಈ ಸರ್ವಿಕ್ಸ್ ಲೆಂತ್ ಇನ್ಕಾಂಪಿಟೆಂಟ್ ಆಗ್ತದೆ, ಯಾಕಂದ್ರೆ ಮಗು ಬೆಳೀತಾ ಬೆಳೀತಾ ಇದು ಓಪನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಓಪನ್ ಆಗಿ ಪೂರ್ತಿಯಾಗಿ ಈ ರೀತಿ ಓಪನ್ ಆಯ್ತಂದ್ರೆ ಅವಾಗ ಮಗು ಹೊರಗೆ ಬಂದ್ಬಿಡ್ತದೆ, ಮಿಸ್ಕ್ಯಾರೇಜ್ ಆಗ್ತದೆ. ಹಾಗಾಗಿ ಇಷ್ಟೇ ಲೆಂತ್ ಇದ್ರೆ ಹ್ಯಾಂಡಲ್ ಮಾಡಕ್ ಆಗಂಗಿಲ್ಲ. ಅದೇ ಇಷ್ಟು 3 ಸೆಂಟಿಮೀಟರ್ ಅಷ್ಟು ಲೆಂತ್ ಇದ್ರೆ ಅವಾಗ ಅದು ಕಾಂಪಿಟೆಂಟ್ ಸರ್ವಿಕ್ಸ್ ಅಂದ್ರೆ ಹ್ಯಾಂಡಲ್ ಮಾಡಬಹುದು, ಅವಾಗ ಸ್ಟಿಚಸ್ ನೆಸಸರಿ ಬೀಳಂಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ ಈಗ ಯಾವ ಗರ್ಭಿಣಿಯರಿಗೆ ಹಾಕ್ಬೇಕಂತ ಡಿಸೈಡ್ ಆದ್ಮೇಲೆ ಅದನ್ನ ಯಾವಾಗ ಹಾಕ್ತಾರ ಅವ್ರಿಗೆ ಅಂತ ಕೇಳಿದ್ರ, ಆಕ್ಚುಲಿ ಡಾಕ್ಟರ್ಸ್ ನೀವು ಪ್ರತಿ ಬಾರಿ ಸ್ಕ್ಯಾನ್ ಹೋದಾಗ ನಿಮ್ಮ ಸರ್ವಿಕ್ಸ್ ಲೆಂತ್ ಕೂಡ ಚೆಕ್ ಮಾಡ್ತಾರ. ಸೊ ಪ್ರತಿ ಸಲಿನೂ ನೋಟ್ ಡೌನ್ ಮಾಡ್ಕೊಂತಿರ್ತಾರೆ ಸರ್ವಿಕ್ಸ್ ಲೆಂತ್ ಕರೆಕ್ಟ್ ಆಗಿ ಅದನ್ನು ನಾರ್ಮಲ್ ಸೈಜ್ ಅಲ್ಲಿ ಇದೇನೋ ಅಂತ. ಅಥವಾ ಕೆಲವೊಬ್ಬರಿಗೆ ಸ್ಕ್ಯಾನ್ ಮಾಡಿಸ್ತಾ ಹೋದಂಗ ಅಂದ್ರೆ 3 ತಿಂಗಳು 4 ತಿಂಗಳು ಆಗ್ತಾ ಹೋದಂಗ ಶಾರ್ಟ್ ಆಗ್ತಾ ಹೋಗ್ತಿರ್ತದೆ. ಸೊ ಅದು ನೋಟ್ ಡೌನ್ ಮಾಡ್ಕೊಂತಿರ್ತಾರೆ ಡಾಕ್ಟರ್. ಹಾಗೇನಾದ್ರೂ ಶಾರ್ಟ್ ಆಗ್ತಾ ಹೋಗ್ಲತ್ತಿತ್ತು, ಅದು 2.5 ವರೆಗೂ ಬಂದಿತ್ತು, 2.5 ಕೆಳಗಡೆ ಹೋಗ್ಲತ್ತಿತ್ತು ಅಂತಂದಾಗ ಸೊ ಅವಾಗ ಸ್ಟಿಚಸ್ ಹಾಕ್ಬೇಕಂತ ಡಿಸೈಡ್ ಮಾಡ್ತಾರ. ಇದನ್ನ ಪ್ರತಿ ಬಾರಿ ನೀವು ಸ್ಕ್ಯಾನ್ ಹೋದಾಗಲೇನೆ ಸರ್ವಿಕಲ್ ಲೆಂತ್ ಮೆಜರ್ ಮಾಡಿದಾಗಲೇನೆ ಡಾಕ್ಟರಿಗೆ ಗೊತ್ತಾಗ್ತದೆ ಲೆಂತ್ ಎಷ್ಟದಂತ. ಸೊ ಅವಾಗ ಹೇಳ್ತಾರ ಯಾವಾಗ ಹಾಕ್ಬೇಕು ಅಂತಂದು. ಬಟ್ ಇದಕ್ಕೂ ಟೈಮ್ ಲಿಮಿಟ್ ಅದ. ಸೊ ಯಾವಾಗ ಅಂತಂದ್ರೆ ಈಗ ನಾ ಹೇಳದಂಗ ಈಗ ಕೆಲವೊಬ್ಬರಿಗೆ ಮಿಸ್ಕ್ಯಾರೇಜ್ ಆಗಿರೋ ಹಿಸ್ಟ್ರಿ ಇರ್ತದೆ, ಅವರಲ್ಲಿ ಆ ಚಾನ್ಸಸ್ ಎಲ್ಲ ಜಾಸ್ತಿ ಇರ್ತದೆ. ಸೊ ಡಾಕ್ಟ್ರಿಗೆ ಒಂದು ಡೌಟ್, ಮೊದಲೆಲ್ಲ 1-2 ಸಲ ಬರೀ ಮಿಸ್ಕ್ಯಾರೇಜ್ ಆಗ್ಯದ, ಅಬಾರ್ಷನ್ ಆಗ್ಯದ, ಹಾಗಾಗಿ ಆಮೇಲೆ ಈಗೂ ಸರ್ವಿಕ್ಸ್ ಲೆಂತ್ ಎಲ್ಲ ಈ ಥರ ಶಾರ್ಟ್ ಆಗ್ಲತ್ತದ ಅಂತಂದಾಗ ಡಾಕ್ಟರ್ ಅವರಿಗೆ ಒಂದು 14 to 16 ವೀಕ್ಸ್ ಒಳಗಡೆನೆ ಸ್ಟಿಚಸ್ ಹಾಕ್ತಾರ. 3 ತಿಂಗಳ NT ಸ್ಕ್ಯಾನ್ ಎಲ್ಲ ಮುಗಿತದಲ್ಲ ಅವಾಗ.
ಆಮೇಲೆ ಕೆಲವೊಬ್ಬರಿಗೆ ಸರ್ವಿಕ್ಸ್ ಲೆಂತ್ ಮೊದಲಿಂದಾನೇ ಶಾರ್ಟ್ ಇರ್ತದೆ, ಅಂಥವ್ರಿಗೂ ಒಂದು 14ನೇ ವಾರದ ಒಳಗೆ ಹಾಕ್ಬಿಡ್ತಾರೆ. ಇನ್ನು ಕೆಲವೊಬ್ಬರಿಗೆ ಪ್ರೆಗ್ನೆಂಟ್ ಆದ್ಮೇಲೆ ಸರ್ವಿಕ್ಸ್ ಲೆಂತ್ ಶಾರ್ಟ್ ಆಗ್ತಾ ಹೋಗ್ತದೆ. ಮೊದಲು 3 ಸೆಂಟಿಮೀಟ್ರೇ ಇರ್ತದೆ, ನಾರ್ಮಲೇ ಇರ್ತದೆ, ಬಟ್ ಬರ್ತಾ ಬರ್ತಾ ಕಡಿಮೆ ಆಗ್ತಿರ್ತದೆ. ನೀವು ಹೆಂಗೆ ಸ್ಕ್ಯಾನಿಗೆ ಹೋಗ್ತಿರ್ತೀರಲ್ಲ ಅವಾಗ ಡಾಕ್ಟ್ರಿಗೆ ಗೊತ್ತಾಗ್ತಿರ್ತದೆ ಕಡಿಮೆ ಆಗ್ಲತ್ತದಲ್ಲ ಸರ್ವಿಕ್ಸ್ ಲೆಂತ್ ಅಂತಂದು. ಸೊ ಈ ರೀತಿ ಶಾರ್ಟ್ ಆಗ್ಲತ್ತಿತ್ತು, 2.5 ಒಳಗೆ ಕೆಳಗೆ ಹೋಗ್ಲತ್ತಿತ್ತು ಅಂತಂದಾಗ ಒಂದು ವೇಟ್ ಮಾಡ್ತಾರೆ, ಒಂದು 16ರಿಂದ 20 ವಾರದ ತನಕ ವೇಟ್ ಮಾಡಿ ನೋಡ್ತಾರೆ. ಅಂದ್ರೂ ಶಾರ್ಟೇ ಆಗ್ಲತ್ತದ ಲೆಂತ್ ಅಂತಂದಾಗ ಒಂದು 16 to 20 ವೀಕ್ಸ್ ಒಳಗಡೆನೆ ಅವರಿಗೆ ಸರ್ವಿಕಲ್ ಸ್ಟಿಚಸ್ ಹಾಕ್ತಾರೆ. ಮ್ಯಾಕ್ಸಿಮಮ್ ಅಂದರೆ 20 ವೀಕ್ಸ್ ಒಳಗಡೆನೆ ಈ ಸರ್ವಿಕಲ್ ಸ್ಟಿಚಸ್ ಹಾಕ್ತಾರೆ. ನನಗೂ ಆಫ್ಟರ್ NT ಸ್ಕ್ಯಾನ್ ಅಂದರೆ ಒಂದು 16 ವೀಕ್ಸ್ ನಡೀತಿರ್ಬೇಕಾದ್ರೆ ಸ್ಟಿಚಸ್ ಹಾಕಿದ್ರು. ಈ ಸ್ಟಿಚಸ್ ಅಲ್ಲಿ 2 ರೀತಿ ಇರ್ತಾವ, ಶಿರೋಡ್ಕರ್ ಸ್ಟಿಚಸ್ ಮತ್ತು ಮೆಕ್ಡೊನಾಲ್ಡ್ ಸ್ಟಿಚಸ್ ಅಂತ. ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಯಾವ ರೀತಿ ಸ್ಟಿಚಸ್ ಹಾಕಬೇಕು ಅಂತ. ನನಗೆ ಶಿರೋಡ್ಕರ್ ಸ್ಟಿಚಸ್ ಹಾಕಿದ್ರು. ಕೆಲವೊಂದ್ಸಲ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗನು ಈ ಸರ್ವಿಕಲ್ ಸ್ಟಿಚಸ್ ಹಾಕ್ಬಹುದು. ಬಿಕಾಸ್ ಏನೇನು ಮಗು ಹೊರಗೆ ಬರಕತ್ತದ, ಸರ್ವಿಕ್ಸ್ ಲೆಂತ್ ಎಕ್ದಮ್ ಶಾರ್ಟ್ ಆಗಿಬಿಟ್ಟದ ಅಂತ ಡಾಕ್ಟರ್ಗೆ ಏನಾದ್ರು ಅನ್ಸಿದ್ರೆ ಸೊ ಎಮರ್ಜೆನ್ಸಿ ಸರ್ಕ್ಯುಲೇಷನ್ ಮಾಡ್ತಾರ. ಅಂದ್ರೆ ಪ್ರತಿ ಬಾರಿ ಸ್ಕ್ಯಾನ್ ಹೋದಾಗ್ಲೇನೆ ಗೊತ್ತಾಗ್ತದದು. ನೆಕ್ಸ್ಟ್ ಈಗ ಇದು ಹೆಂಗ್ ಹಾಕ್ತಾರೆ ಮತ್ತು ಹಾಕೊಂಡ್ಮೇಲೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರ್ತದ ಅಂತ ಹೇಳ್ತೀನಿ. ಹೆಂಗ್ ಹಾಕ್ತಾರ ಅಂದ್ರೆ OT ಆಪರೇಷನ್ ಥಿಯೇಟ್ರಲ್ಲಿ ಮಾಡ್ತಾರೆ. ಇದು ಅನಸ್ತೇಷಿಯಾ ಕೊಟ್ಬಿಟ್ಟು ಮಾಡ್ತಾರೆ. ಮತ್ತು ಹಾಕೋ ಆದ್ಮೇಲೆ 1 ಡೇ ಅಬ್ಸರ್ವೇಷನ್ಗೋಸ್ಕರ ಅಲ್ಲೇ ಹಾಸ್ಪಿಟಲಲ್ಲೇ ಇಟ್ಕೊಂತಾರೆ. ಅಂದ್ರೆ 24 hours ಅಬ್ಸರ್ವೇಷನ್ ಅಲ್ಲೇ ಇರಬೇಕಾಗ್ತದ. ಆಮೇಲೆ ಅಬ್ಸರ್ವೇಷನ್ ಟೈಮಲ್ಲಿ ಅಂದರೆ ಲೈಕ್ ಹಾಕೊಂಡಾದ್ಮೇಲೆ ಮೈಲ್ಡ್ ಕ್ರಾಂಪ್ಸ್ ಫೀಲ್ ಆಗ್ಬೋದು. ನನಗಾಗಿತ್ತು. ಸ್ವಲ್ಪ ಬ್ಲೀಡಿಂಗ್ ಆಗೋದು ಇರ್ತದೆ. 1 ಡೇ ಅಷ್ಟೇ ಇರ್ತದೆ. ಅದಾದ್ಮೇಲೆ ಏನು ಆ ಥರ ಬ್ಲೀಡಿಂಗ್ ಏನು ಇರಂಗಿಲ್ಲ. ಸೊ 1 ಡೇ ಆ ಥರ ಅಬ್ಸರ್ವೇಷನ್ ಎಲ್ಲ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತಾರೆ. ಆಮೇಲೆ ಈ ಸ್ಟಿಚಸ್ ಹಾಕಿಸ್ಕೊಂಡ್ಮೇಲೆ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಇದು ಪೇಷಂಟ್ ಟು ಪೇಷಂಟ್ ಡಿಫರ್ ಆಗ್ತದ. ಯಾಕಂದ್ರೆ ಕೆಲವೊಬ್ಬರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳ್ತಾರೆ ಸ್ಟಿಚಸ್ ಹಾಕಿದ್ಮೇಲೆ. ಅವ್ರಿಗೆ ಯಾವ ರೀತಿ ಸ್ಟಿಚಸ್ ಹಾಕ್ಯಾರ, ಯಾವಾಗ ಹಾಕ್ಯಾರ, ಮತ್ತು ಅವ್ರದ್ದು ಮೆಡಿಕಲ್ ಹಿಸ್ಟ್ರಿ ಎಲ್ಲ ಕನ್ಸಿಡರ್ ಮಾಡಿಬಿಟ್ಟು ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋಬೇಕೋ ಇಲ್ವೋ ಅಂತ ಹೇಳ್ತಾರೆ. ಕೆಲವೊಬ್ರಿಗೆ ಏನಾಗ್ತದಂದ್ರೆ ಸ್ಟಿಚಸ್ ಹಾಕಿ 1-2 ದಿನ ರೆಸ್ಟ್ ಹೇಳ್ತಾರೆ. ಅದಾದ್ಮೇಲೆ ಸಣ್ಣ ಪುಟ್ಟ ಚಟುವಟಿಕೆ ಮಾಡಿಕೊಂಡು ಸ್ವಲ್ಪ ಓಡಾಡ್ಕೊಂಡು ಇರ್ಬೋದು ಅಂತಲೂ ಹೇಳ್ತಾರೆ. ಈಗ ನನಗೆ ಆಫ್ಟರ್ ಸ್ಟಿಚಸ್ ಕಂಪ್ಲೀಟ್ ಬೆಡ್ ರೆಸ್ಟ್ ಏನು ಹೇಳಿರಲಿಲ್ಲ. 1-2 ದಿನ ಅಷ್ಟೇ ರೆಸ್ಟ್ ಮಾಡಕ್ಕೆ ಹೇಳಿದ್ರು, ಬೆಡ್ ರೆಸ್ಟ್. ಅದಾದ್ಮೇಲೆ ಮಾಮೂಲಾಗಿ ಚಿಕ್ಕ ಪುಟ್ಟ ದೊಡ್ಡ ಕೆಲಸ ಏನು ಮಾಡೋ ಹಾಗಿರಲಿಲ್ಲ. ಒಂದು ಚಿಕ್ಕ ಪುಟ್ಟ ಚಟುವಟಿಕೆಗಳ ಕೆಲಸಗಳು ಮಾಡಬಹುದು. ಬಟ್ ಯಾವುದೇ ರೀತಿ ಬಗ್ಬಾರ್ದಂತ ಹೇಳಿದ್ರು, ಕೆಳಗಡೆ ಕೂತ್ಕೋಬಾರ್ದಂತ ಹೇಳಿದ್ರು. ಏನಂದ್ರೆ ಬೇಸಿಕಲಿ ಆ ಸ್ಟಿಚಸ್ ಮೇಲೆ ಬಹಳ ಪ್ರೆಷರ್ ಬೀಳಬಾರ್ದು. ಪ್ರೆಷರ್ ಬಿದ್ದರೆ ಅದನ್ನ ಟೇರ್ ಆಗೋ ಚಾನ್ಸಸ್ ಇರ್ತವೆ. ಟೇರ್ ಆಯ್ತಂದ್ರೆ ಓಪನ್ ಆಗಿಬಿಡ್ತದೆ ಸರ್ವಿಕ್ಸ್. ಓಪನ್ ಆದ್ರೆ ಮತ್ತೆ ಮಗು ಹೊರಗೆ ಬರ್ತದೆ. ಸೊ ಇದೆಲ್ಲ ರಿಸ್ಕ್ ಕ್ಯಾರಿ ಮಾಡ್ತಿರ್ತದಲ್ಲ, ಹಾಗಾಗಿ ರೆಸ್ಟ್ ತಗೋಬೇಕು. ಬಹಳ ಹೆವಿಯಾದ ಭಾರ ಇರೋ ವಸ್ತು ಎತ್ತದಾಗಿರ್ಬೋದು, ಬಗ್ಗದಾಗಿರ್ಬೋದು, ಜಾಸ್ತಿ ಓಡಾಡೋದಾಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗ್ತದೆ. ನಾನು ಅಷ್ಟೇ 1-2 ದಿನ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಓಡಾಡ್ತಿದ್ದೆ. ಏನೋ ಜಾಸ್ತಿ ಭಾರವಾದ ವಸ್ತು ಎತ್ತದಾಗಿರ್ಬೋದು, ಬಗ್ಗಿ ಏನಾದರೂ ಕೆಲಸ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಈ ಥರ ಯಾವುದೂ ಮಾಡ್ತಿರ್ಲಿಲ್ಲ. ಬೇಸಿಕಲಿ ಸರ್ವಿಕಲ್ ಸ್ಟಿಚಸ್ ಮೇಲೆ ಯಾವುದೇ ರೀತಿ ಪ್ರೆಷರ್ ಬೀಳದೇ ಇರೋ ಹಾಗೆ ನಾನೇ ನೋಡ್ಕೊತಿದ್ದೆ. ಆಮೇಲೆ ಆ ಸ್ಟಿಚಸ್ ಹಾಕಿರ್ತಾರಲ್ಲ, ಅದು ಇನ್ಫೆಕ್ಷನ್ ಎಲ್ಲ ಆಗಬಾರ್ದು ಅಂತಂದು ಒಂದು ಮೆಡಿಕೇಶನ್ ಕೊಡ್ತಾರೆ ಡಾಕ್ಟರು. ಅದನ್ನು ಕರೆಕ್ಟಾಗಿ ಅವ್ರು ಯಾವ ರೀತಿ ಅಡ್ವೈಸ್ ಮಾಡ್ತಾರೆ ಆ ರೀತಿ ಫಾಲೋ ಮಾಡಬೇಕಾಗ್ತದೆ. ಈಗ ಲಾಸ್ಟ್ ಸೆಕ್ಷನ್ ಬಂದ್ವಿ ನಮ್ಮ ವಿಡಿಯೋದು. ಏನಂತಂದ್ರೆ ಈ ಸ್ಟಿಚಸ್ ಯಾವಾಗ ತೆಗಿತಾರ. ಸ್ಟಿಚಸ್ ಹಾಕಿಸ್ಕೊಂಡ್ಮೇಲೆ ಸಿಸರಿಯನೇ ಮಾಡ್ಕೋಬೇಕಾಗ್ತದೇನೋ, ನಾರ್ಮಲ್ ಡೆಲಿವರಿ ಆಗಂಗಿಲ್ಲೇನೋ ಅಂತ ಕೇಳಿದ್ರೆ ಹಾಗೇನಿಲ್ಲ. ನಾರ್ಮಲ್ ಡೆಲಿವರಿನೂ ಆಗ್ತದ ಅಥವಾ ಸಿಸರಿಯನ್ನೂ ಆಗಬಹುದು. ಇದನ್ನ ಯಾವಾಗ ತೆಗಿತಾರಂತಂದ್ರೆ ಅರೌಂಡ್ 37 ವೀಕ್ಸ್ ಅಂದ್ರೆ 37ನೇ ವಾರಕ್ಕೆ ಬಂದಿರ್ತೀರಲ್ಲ ನೀವು, ಆವಾಗ ಈ ಸ್ಟಿಚಸ್ನ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಾದ್ಮೇಲೆ ನಿಮಗೆ ನ್ಯಾಚುರಲ್ ಆಗಿ ಪೇನ್ ಯಾವಾಗ ಬರ್ತದಲ್ಲ ಅವಾಗ ನಿಮ್ಗೆ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಈಗ ಸಿಸರಿಯನ್ ಮಾಡುವ ಅವಶ್ಯಕತೆ ಬಂತು ಡಾಕ್ಟರಿಗೆ, ಏನೋ ಕಾಂಪ್ಲಿಕೇಶನ್ ಬಂತು ಅಂತಂದರೆ ಸಿಸರಿಯನ್ ಮಾಡಬೇಕಾಯ್ತು ಅಂತಂದ್ರೆ ಅವಾಗ ಸಿಸರಿಯನ್ ಡೆಲಿವರಿ ನಿಮಗೆ ಮಾಡಿಬಿಟ್ಟು ಸ್ಟಿಚಸ್ನ ರಿಮೂವ್ ಮಾಡ್ತಾರೆ. ನನಗೂ ಅಷ್ಟೇ, ಫಸ್ಟ್ ಡೆಲಿವರಿ ಮಾಡಿದ್ರು, ಅದಾದಮೇಲೆ ಸ್ಟಿಚಸ್ನ ರಿಮೂವ್ ಮಾಡಿದ್ರು. ಫೈನಲಿ ಡಾಕ್ಟರ್
ಸ್ಟಿಚಸ್ ಹಾಕೋ ಉದ್ದೇಶನೇ ಮಗು ತಾಯಿ ಗರ್ಭದಲ್ಲಿ ಚಲೋ ಬೆಳೀಲಿ, 9 ತಿಂಗಳವರೆಗೂ ತಾಯಿ ಗರ್ಭದಲ್ಲೇ ಇದ್ದು ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಚಂದ ಆಗಲಿ ಅಂತ. ಸೊ ಹಾಗಾಗಿ ನಾವು ಕೂಡ ನಮ್ಮ ಆರೈಕೆನ ಚೆನ್ನಾಗಿ ಮಾಡ್ಕೋಬೇಕು. ಸ್ಟಿಚಸ್ ಹಾಕಿಸ್ಕೊಂಡಾಗ ಯಾವುದೇ ರಿಸ್ಕಿ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಪ್ರತಿ ಬಾರಿನೂ ಚೆಕಪ್ ಮಿಸ್ ಮಾಡಲಾರ್ದೆ ಹೋಗಬೇಕು. ಅವ್ರು ಕೊಡೋ ಮೆಡಿಕೇಶನ್ಸ್ನ ಪ್ರಾಪರಾಗಿ ತಗೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.